ಅಕ್ಕ ಮಹಾದೇವಿ ಅನ್ಲಿಲ್ಲೇನ ಎಷ್ಟು ಚಲೋ ಅಂದ. ಅಕ್ಕ ಮಹಾದೇವಿ ಆನು ಪರಮ ಸುಖಿಯಾದೆ ಅಂದ್ಲಿ. ಏನೂ ಇರ್ಲಿಲ್ಲ ಅಕ್ಕಿ ಹತ್ರ, ಏನು ಇದ್ದ ಆ ಪಟ್ಟದರಸಿಯ ಪದವಿ ಬಿಟ್ಟು ಬಂದಿದ್ಲು, ಆದ್ರೂ ಆನು ಸುಖಿಯಾದೆ ಅಂದ್ಲಿ. ಏನಿತ್ತಿರಾಕ ಬಟ್ಟೆ ಇತ್ತ, ಅರಮನೆ ಇತ್ತ, ಏನೂ ಇಲ್ಲ. ಅಕ್ಕಿ ಅಂತಾಳ, ಸುಖವಾಗಿರ್ಬೇಕಾದ್ರೆ ಏನೂ ಇಲ್ಲ. ದೇವ್ರೆಷ್ಟು ಚಲೋ ಮಾಡ್ಯಾನ ಅಂದ್ರ, ಹಸಿವಾತು ಭಿಕ್ಷಾ ನೀಡುತ್ತಾರೆ ಜನ, ಭಿಕ್ಷಾನ್ನಗಳು. ನೀರಡಿ ಕಾತು ಕೆರೆ ಬಾವಿಗಳದಾವ, ಅಲ್ಲಿ ಕುಡಿತೀನಿ. ನಿದ್ದೆ ಬಂತು ಎಲ್ಲರ ಹಾಳು ದೇಗಲುಗಳದಾವ, ಮುಕ್ಕೊಂತೀನಿ. ಜನರಿಗೆ ಮಾತಾಡಿಸ್ತೀನಿ, ಅವ್ರು ಮಾತಾಡಿದ್ರ ಮಾತಾಡ್ತೀನಿ. ಅಕಸ್ಮಾತ್ ಅವ್ರು ಮಾತಾಡದೆ ಇದ್ರ ಸಾಕ್ಷಾತ್ ದೇವ ಚೆನ್ನ ಮಲ್ಲಿಕಾರ್ಜುನನ ಜೊತೆಗೆ ಮಾತಾಡ್ತೀನಿ. ಆತ್ಮ ಸಂಗಾಟಕ್ಕೆ ಚೆನ್ನ ಮಲ್ಲಿಕಾರ್ಜುನ. ಏನ್ ಈ ಜನರು ಮಾತಾಡಿದ್ರ ಬಿಟ್ಟರೆ ತೋಂಡ್ ಏನಾಗಬೇಕಾಗೈತಿ? ನನ್ನ ಜೊತೆ ದೇವರ ಮಾತಾಡುವಾಗ ಮಂದಿ ಮಾತು ತಗೊಂಡು ನಾ ಏನು ಮಾಡಲಿ? ಮನುಷ್ಯನೇ ಸುಖವಾಗಿರುವುದನ್ನು ಕಲಿಬೇಕಷ್ಟೇ. ನೆನಪುಳಿತಲ್ಲ, ಇಷ್ಟು ಸುಖ ಜೀವನದಲ್ಲಿ ಬಹಳ ಮುಖ್ಯ. ಗೊತ್ತಿರಬೇಕು, ಸುಖ ಪ್ರಾಪ್ತಿ ಪ್ರಗತಿಯ ಮಧ್ಯದೊಳಗಿರುತ್ತೈತೆ ಅನ್ನೋದು. ಒಂದು ಸಣ್ಣ ಸೂಚನೆ ಏನಂದ್ರ, ನೀವು ಯಾರಿಗೆ ಹೋಗ್ಬೇಕಾಗಿರ್ತೈತಿ ಹಿಂದ್ ಕುಂದರಿ. ಅಂದ್ರ ಹೇಳುವಾಗ ಡಿಸ್ಟರ್ಬ್ ಆಗ್ತೈತಿ, ಮಗ್ಲಿದ್ದವರು ಡಿಸ್ಟರ್ಬ್ ಆಗ್ತೈತಿ. 1 ತಾಸು ನಿಮಗೆ ಸಮಯ ಹೆಚ್ಚು ಅಂದ್ರ ಬೇಕಾದ್ರೆ ಒಂದು 10-15 ನಿಮಿಷ ಕಡಿಮೆ ಮಾಡ್ಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ಅಂದ್ರ ವಿಷಯ ಹೇಳುವಾಗ ಬಹಳ ದಿವಸಕ್ಕೆ ನಾವು ದೂರಿಂದ ಬಂದೀವಿ, ಮತ್ತೆ ಬರ್ತೀವಿ, ಹೆಂಗ್ ಗೊತ್ತಿಲ್ಲ. ನೀವು ಇಷ್ಟು ಆಸಕ್ತಿಯಿಂದ ಕೇಳಾಕ ಕುಂತೀರಿ. ಎಷ್ಟು ಚಲೋ ಜನ ನೋಡ ನೀವು, ನಮಗ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ. ನಮಗ್ ಸ್ವಾಮಿಗಳಿಗೆ ನಮಗ್ ಅನಿಸ್ತಿರ್ತೈತಿ, ಇಷ್ಟು ಕುರ್ಚಿ ಮೇಲೆ ಕುಂತ್ರು ಇನ್ನೊಂದ್ ಸ್ವಲ್ಪ ಎತ್ತರ ಇದ್ರೆ ಬೇಸಿತ್ತಂತ ಅನಿಸ್ತಿರ್ತೈತಿ. ನಮಗ್ ಕೆಳಗ್ ಕುಂತ್ರು ಎಷ್ಟು ಸಮಾಧಾನದಿಂದ ಕುಂತಿರಲ್ಲ. ಇದು ಅಧ್ಯಾತ್ಮ, ಇದೇ ಧರ್ಮ ಅಷ್ಟೇ. ಇದಕ್ಕಿಂತ ಈ ಸಮಾಧಾನವೇ ನಮ್ಮ ಜೊತೆ ಒಯ್ಯುವುದಲ್ಲ. ಅದಕ್ಕೆ ಯಾರಿಗೆ ಹೋಗುವುದಿದೆ, ಔಷಧಿದೆ, ಪ್ರಶ್ನೆ ಇಲ್ಲ. ಸ್ವಲ್ಪ ಹಿಂದೆ ಕುಂದಿರಿ ಅಷ್ಟೇ. ಯಾರಿಗಂದ್ರೆ ನೀವು ಎದ್ದೆದ್ದು ಹೋಗೋದ್ರಿಂದ ಬಹಳ ಡಿಸ್ಟರ್ಬ್ ಆಗ್ತೈತಿ, ಹೇಳೋರಿಗೆ ಡಿಸ್ಟರ್ಬ್, ಮಕ್ಕಳಿದ್ದವರಿಗೆ. ಅದಕ್ಕೆ ಅನ್ಯಥಾ ಭಾವಿಸ್ಬಾರ್ದು. ಆಮೇಲೆ ದಯವಿಟ್ಟು ಯಾರು ಹಳ್ಳಿಗಳಿಗೆ ಹೋಗ್ತಿರಲ್ಲ, ನಿಮ್ಗೆ ಕೈ ಮುಗಿದ ಪ್ರಾರ್ಥನೆ ಏನಂದ್ರೆ ಸಾವಕಾಶವಾಗಿ ಹೋಗ್ಬೇಕು. ನಿಮ್ಮಲ್ಲಿ ರೋಡ್ಗಳೆಲ್ಲ ಹೆಚ್ಚು ಕಡಿಮೆ ಅದಾವ, ಸಾವಕಾಶವಾಗಿ ಹೋಗ್ಬೇಕು. 2 ವೀಲರ್ನವರದು ಸಮಾಧಾನದಿಂದ ಹೋಗ್ರಿ ಅಷ್ಟೇ. ಏನು ಒಂದು 10 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ ಅಲ್ಲ. ಅದಕ್ಕೆ ಸಾವಕಾಶವಾಗಿ ಹೋಗ್ರಿ. ತಮಗೆಲ್ಲ ಶರಣ.